ರಾಮರಸ. ರಾಮಾಯಣ ಅಂದರೆ ಏನು? ಈ ಪ್ರಶ್ನೆ ಮಕ್ಕಳಲ್ಲಿ ಹೇಗೆ ಹುಟ್ಕೊಂತು ಅನ್ನೋದನ್ನು ಈಗಾಗಲೇ ಹೇಳಿದ್ದೀನಿ. ಅದಕ್ಕೆ ನಾನು ಈ ಹಿಂದೆ ಹಾರಿಕೆಯ ಉತ್ತರ ಕೊಟ್ಟು ನುಣುಚಿಕೊಂಡಿದ್ದು ಆಗಿತ್ತು. ಆದರೆ ಒಬ್ಬ ಜವಾಬ್ದಾರಿಯುತ ತಾಯಿಯಾಗಿ ಅವರ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಬೇಕಾಗಿದ್ದು ನನ್ನ ಧರ್ಮ. ರಾಮಾಯಣ ಅಂದರೆ ಅದು ರಾಮನ ಕಥೆ ಅಂತಷ್ಟೇ ಅಂದರೆ ನಾನು ಆ ಎಳಸು ಜೀವಗಳಿಗೆ ಮೋಸ ಮಾಡಿದ ಹಾಗಾಗತ್ತೆ. ಆರಂಭದಿಂದಲೇ ತೋರಿಸಬೇಕಾದ ದಾರಿದೀಪವನ್ನು ಆರಿಸಿದಂತಾಗತ್ತೆ. ರಾಮಾಯಣ ಅಂದರೆ ಏನು ಅನ್ನೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಲೇಬೇಕು. ಮೊದಲೇ ಈ ಪೀಳಿಗೆ ಜಗತ್ತನ್ನು ನೋಡೋ ರೀತಿನೇ ಬೇರೆ. ಅಷ್ಟಕ್ಕೂ ನಮ್ಮ ಕಾಲಘಟ್ಟದಲ್ಲೇ ರಾಮನಿಗಿಂತ ರಾವಣನೇ ಗ್ರೇಟ್ ಅನ್ನೋ ಕೆಲ ಎಡಬಿಡಂಗಿಗಳು ಇದ್ದಾರೆ. ಅವರ ವಿಷಯ ಬಿಡಿ. ಆದರೆ ನಮ್ಮ ಮುಂದಿನ ಪೀಳಿಗೆಯ ಈ ಹುಡುಗರಿಗೆ ರಾಮಾಯಣ ಅನ್ನೋದು ಒಂದು ಸೂಪರ್ ಹಿಟ್ ಮೂವಿ ಕಥೆ ಅನ್ನೋ ಥರ ಆಗಬಾರ್ದಲ್ವಾ? ಅದರಲ್ಲೂ ಈಗ ದುನಿಯಾ ಹೇಗಾಗಿದೆ ಅಂದರೆ ದುಡ್ಡು, ಬಂಗಾರ, ಬಂಗ್ಲೆ, ಐಷಾರಾಮಿ ಕಾರ್ಗಳು, ಒಟ್ಟಲ್ಲಿ ಗೆಜೆಟ್ಸ್ಗಳಿಂದನೇ ಜನರನ್ನು ಅಳೆಯೋದು. ಹಂಗಿದ್ದಾಗ ಹೊನ್ನಿನ ಸಾಮ್ರಾಜ್ಯದ 10 ತಲೆಯ ರಾವಣ ಗ್ರೇಟ್ ಅನ್ನಿಸಿಬಿಟ್ಟರೆ ಆಶ್ಚರ್ಯ ಇಲ್ಲ. ಅದರಲ್ಲೂ ಈಗಿನ ಮಕ್ಕಳಿಗೆ ಸೈಕಲ್ ಕೂಡ ಹಾರಬೇಕು. ಸೂಪರ್ ಹೀರೋ ಥರ ರಾಕೆಟ್ ವೇಗದಲ್ಲಿ ಆಕಾಶಕ್ಕೆ ಜಿಗಿಬೇಕು, ರೆಕ್ಕೆ ಇಲ್ಲದೆ. ರಾಮ ಅದ್ಯಾವುದೂ ಮಾಡಲ್ಲ. ದುಡ್ಡಿಲ್ಲ, ಥರಾವರಿ ಕಾರ್ಗಳಿಲ್ಲ, ಕೊನೆಗೆ ಚಂದದ ಮನೇನೂ ಇಲ್ಲ. ಬರೀ ಕಾಡಲ್ಲೇ ಗಡ್ಡೆ ಗೆಣಸು ತಿನ್ಕೊಂಡು ಕಾಲ್ನಡುಗೆಯಲ್ಲೇ ಓಡಾಡುವ ರಾಮ ಹೀರೋ ಆಗೋದು ಹೇಗೆ? ಮಕ್ಕಳಿಗೆ ರಾವಣನ ಬಳಿ ಇರೋ ಪುಷ್ಪಕ ವಿಮಾನ ವಾವನ್ನಿಸಿಬಿಡಬಹುದು. ಅಮ್ಮ, ರಾಮ ಯಾಕೆ ಆಂಜನೇಯನ ಥರ ಹಾರಲ್ಲ? ಅವನು ಶಕ್ತಿಶಾಲಿ ಅಲ್ವಾ? ಅವನ ಹತ್ರ ಯಾಕೆ ಪುಷ್ಪಕ ವಿಮಾನ ಇರಲಿಲ್ಲ? ರಾಮ ಯಾಕೆ ದೇವರಾದರೂ ಇಷ್ಟೆಲ್ಲ ಕಷ್ಟಪಟ್ಟ? ದೇವರಾಗಿದ್ದರೆ ಕೃಷ್ಣ ಗೋವರ್ಧನ ಪರ್ವತ ಎತ್ತಿದ ಹಾಗೆ ರಾಮ ಕೂಡ ರಾವಣನ ಲಂಕೆಯನ್ನೇ ಎತ್ತಿ ಎಸೆದು ಬಿಡಬಹುದಿತ್ತಲ್ಲ. ಎಸ್, ಮಾಡಬಹುದಿತ್ತು. ಆದರೆ ರಾಮನಿಗೆ ದೈವಿ ಶಕ್ತಿಯನ್ನು ತೋರಿಸಬೇಕಾಗಿರಲಿಲ್ಲ. ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿದವರ ಶಕ್ತಿಯನ್ನು ತೋರಿಸಬೇಕಿತ್ತು. ಜೀವನದ ಸವಾಲುಗಳನ್ನು ಎದುರಿಸಿ ಪುರುಷೋತ್ತಮನಾಗಿ ದೈವತ್ವದೆಡೆಗೆ ಹೋಗುವುದನ್ನು ತೋರಿಸಬೇಕಿತ್ತು. ಅದಕ್ಕೆ ನಾನು ರಾಮಾಯಣದ ಕಥೆನ ಯಾವಾಗಲೂ ಹೇಳು ಅನ್ನೋದು. ಅದನ್ನು ಕೇಳಿಸ್ಕೊಂಡು ನಾವು ಕೂಡ ದೇವರಾಗೋಕ್ಕೆ ಆಗತ್ತಲ್ವಾ? ಅದನ್ನು ಕೇಳ್ತಿದ್ದ ಹಾಗೆ ಒಬ್ಬ ಅಂದ, ಅಂದರೆ ರಾಮ ದೇವರಾಗೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾನಾ? ಇಲ್ಲ, ಅಪ್ಪ ಅಮ್ಮ ಆದರೆ ದೇವರಾಗ್ಬಿಡ್ತೀವಿ ಅಷ್ಟೇ ಅಂದ ಇನ್ನೊಬ್ಬ. ಇದನ್ನು ಕೇಳಿ ಒಳಗೊಳಗೆ ನಕ್ಕಿದ್ದೆ. ಆದರೆ ನನ್ನ ಮನಸ್ಸಲ್ಲಿ ರಾಮಾಯಣವನ್ನು ಈ ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಅನ್ನೋ ಯೋಚನೆ ಮಾತ್ರ ಬಲವಾಗಿತ್ತು. ರಾಮಾಯಣ ಅಂದರೆ ಏನು ಅನ್ನೋ ಅವರ ಪ್ರಶ್ನೆಗೆ ಉತ್ತರ ದೊಡ್ಡದಿದೆ. ನನ್ನದೇ ಥರದಲ್ಲಿ ಆ ಪ್ರಯತ್ನವನ್ನು ಮುಂದುವರಿಸ್ತೀನಿ. ದೂರೀಕೃತ ಪಾತಕ ಸಂಸರ್ಗಂ ಪೂರಿತ ನಾನಾ
प्यास ने पिबरे